बोलो भारत माता के बोलो भारत माता बोलो भारत माता के 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 जय श्री राम हर हर महादेव हर हर जय श्री राम बोलो भारत माता के वंदे मातरम वंदे बोलो भारत माता के बोलो भारत माता के नावेल्ला सुफला मलयज शीतला सस्यश्यामला मातरं वन्दे मातरं वन्दे मातरं हरिणीं कमला कमलदल विहारिणीं वाणी विद्यादायिनीं त्वमिमां नमामि कमलाम् अमलां वन्दे ಸಾಮರಸ್ಯ ಭಾವ ಅನ್ನುವಂಥದ್ದು ಈ ಜಾತಿ ವಿಜಾತಿ ಎನ್ನಲು ಬೇಡ, ಜಾತಿ ಹೀನನ ಮನೆತ ಜ್ಯೋತಿ ಹೀನವಾದೀತೆ. ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ. ಯಾರಿಗೆ ದೇವರ ಒಲುಮೆ ಆ ದಿವ್ಯ ಜ್ಯೋತಿಯ ಜ್ಞಾನವಾಗ್ತದೆ ಅವನು ನಿಜವಾದಂತಹ ಜಾತ ಅನ್ನುವಂಥ ಭಾವ ನಮಗೆ ಬರಬೇಕು. ಜಾತಿಯ ಪದ್ಧತಿಯಿಂದ ನಾವೇನಂತಂದ್ರೆ ಸ್ವಲ್ಪ ಹೊರಗೆ ಬರುವಂತಹ ವಿಚಾರ ನಾವು ಮಾಡ್ಕೋಬೇಕು. ಜೊತೆಗೆ ನಮ್ಮ ಸ್ವದೇಶಿಯ ಒಂದು ಉಡುಗೆ ತೊಡುಗೆಯಾಗಿರಬಹುದು, ನಮ್ಮ ಸಂಸ್ಕೃತಿಯೊಳಗೆ ಅಥವಾ ನಮ್ಮ ಒಂದು ಇಲ್ಲೇ ನಮ್ಮ ದೇಶದೊಳಗೆ ಬೆಳೆದಿರ್ತಕ್ಕಂಥ ಆಹಾರ ಪದ್ಧತಿಯಾಗಿರಬಹುದು, ಎಲ್ಲ ವಸ್ತುಗಳಾಗಿರಬಹುದು, ಇಲ್ಲಿಯದೇ ಏನು ನಾವು ಅದನ್ನು ಖರೀದಿಸಿದ್ರೆ ಏನಂತಂದ್ರೆ ನಮ್ಮ ದೇಶ ಬಹಳಷ್ಟು ಏನಂತಂದ್ರೆ ಶ್ರೀಮಂತ ರಾಷ್ಟ್ರವಾಗಲಿಕ್ಕೆ ಅದು ಸಹಕಾರಿಯಾಗ್ತದೆ. ಆದ್ದರಿಂದ ನಾವು ಸ್ವದೇಶಿಯ ವಸ್ತುಗಳನ್ನೇ ಬಳಕೆ ಮಾಡಬೇಕು. ಜೊತೆಗೆ ಪರಿಸರವನ್ನು ಉಳಿಸುವಂತ ಕೆಲಸ ಮಾಡಬೇಕು. ಹಸಿರನ್ನು ಬೆಳೆಸಬೇಕು, ನೀರನ್ನ ಮಿತವ್ಯಯವಾಗಿ ಬೆಳೆಸಿ ಇನ್ನೊಬ್ಬರಿಗೆ, ನಮಗೆ ಹೆಚ್ಚಾಗಿರ್ತಕ್ಕಂಥ ನೀರು ಇನ್ನೊಬ್ಬರಿಗೆ ಅದು ಅನುಕೂಲ ಆಗ್ತದೆ ಅನ್ನುವಂಥ ಭಾವ ಇರಬೇಕೇ ಹೊರತು ನಾನೇ 100-200 ಲೀಟರ್ ಬೆಳೆಸಿದ್ರು ಕೂಡ ಏನು ನಡೀತದೆ ತಗೋ ಅನ್ನುವಂಥ ಭಾವನ ತಾಳಕ್ಕೆ ಹೋಗ್ಬಾರ್ದು. ಆಮೇಲೆ ಪ್ಲಾಸ್ಟಿಕ್ ಕೊಳ್ಳುವಂತಹದ್ದು, ಆ ಜ್ಞಾನವನ್ನ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮಗೇ ಐತಿ. ಆ ಜ್ಞಾನವನ್ನ ನಾವು ಪಡ್ಕೊಂಡಿವಿ ಅಂತಂದ್ರೆ ನಮ್ಮ ಜಗತ್ತಿನೊಳಗ ಯಾರು ಏನೂ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಅದು ಸನಾತನ ಧರ್ಮ ಅನ್ನುವಂಥದ್ದು ನಾಶವಾಗತಕ್ಕಂಥದ್ದಲ್ಲ. ಎಲ್ಲರೂ ಕೂಡ ಇನ್ನು ಮುಂದೆ ಏನೋ ಸಂಘಟಕರಾಗಬೇಕು. ಸಂಘಟನೆಯೊಳಗೆ ವಿಶೇಷತೆ ಐತಿ. ನಮ್ಮತನವನ್ನ ನಾವು ಬಿಟ್ಕೊಡ್ಬಾರ್ದು. ಜೊತೆಗೆ ನಾವೇನ್ ಮಾಡ್ಬೇಕಂತಂದ್ರೆ ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಅಂದ್ರೆ ಹೇಳಿನಲ್ಲ, ಮೇಲ್ವರ್ಗ, ಮಧ್ಯವರ್ಗ, ಕೆಳವರ್ಗ ಅನ್ನುವಂತ ಭಾವ ಹೋಗಿ ನಾವೆಲ್ಲರೂ ಕೂಡ ಹಿಂದೂ ವರ್ಗ ಎನ್ನುವಂತ ಭಾವ ಆಗಬೇಕು. ಎಲ್ಲರನ್ನೂ ಕೂಡ ಧರ್ಮ ಅಂದ್ರೇನೆ ಅದ ಪತಿತಂ ಪತಂತಂ ಪತಿಷ್ಯಂತಂ ಯಹ ಉದ್ಧರತಿ ಸಹೇವ ಧರ್ಮ ಅಂತ. ಬಿದ್ದವನನ್ನ, ಬೀಳುವವನನ್ನ, ಮೊದಲು ಬಿದ್ದಿರ್ತಕ್ಕಂಥವನನ್ನು, ಬೀಳುತ್ತಿರುವವನನ್ನ ಮತ್ತು ಬೀಳಲಿರುವವನನ್ನು ಕೂಡ ಉದ್ಧರಿಸುವಂತಹ, ಅವನ ಎತ್ತಿ ಹಿಡಿಯುವಂತಹದ್ದೇ ನಿಜವಾದಂತಹ ಧರ್ಮ ಅಂತ. ಅದಕ್ಕೆ ಯಾರು ದೀನ, ದಲಿತ, ಬಡವ, ಬಲ್ಲಿದ ಅಂತವರೆಲ್ಲರನ್ನೂ ಪ್ರೀತಿಸಿ ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ಸಹಾಯ ಸಹಕಾರಗಳನ್ನ ಮಾಡುವಂತಹ ಏನು ವಿಚಾರವನ್ನು ನಮಗೆ ಕಳಿಸಿಕೊಟ್ಟಿದೆ ನಮ್ಮ ಧರ್ಮ. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತಹದ್ದು. ಹೇಗೆ ನದಿಗಳಾಗಿರ್ಬಹುದು, ಗಿಡ ಮರಗಳಾಗಿರಬಹುದು, ಗೋಮಾತೆ ಆಗಿರಬಹುದು, ಹೇಗೆ ತನ್ನ ಆ ಒಂದು ಸಾಮರ್ಥ್ಯ ನಾವೆಲ್ಲರೂ ಕೂಡ ಬೆಳೆಸಿಕೊಂಡು ಉಳಿಸಿಕೊಂಡು ನಾವೆಲ್ಲರೂ ಸಂಘಟಿತರಾದಾಗ
ಮಾತ್ರ ನಮ್ಮ ಒಂದು ಹಿಂದೂ ಸನಾತನ ಧರ್ಮ ಉಜ್ವಲವಾಗ್ತದೆ, ಇಡೀ ಜಗತ್ತಿಗೆ ಬೆಳಕನ್ನ ಕೊಡೋದ್ರೊಳಗ ಯಾವ ಸಂದೇಹವೇ ಇಲ್ಲ. ಆದ್ದರಿಂದ ಈ ಒಂದು RSS ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ಒಂದು ಶತಾಬ್ದಿಯ ಒಂದು ಸಂದರ್ಭದೊಳಗೆ ಅವರು ಏನು ಎಲ್ಲರನ್ನೂ ಕೂಡ ಒಂದುಗೂಡಿಸುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ತಂದೆ ತಾಯಿ ಎಲ್ಲ ಬಂಧು ಬಳಗ ಎಲ್ಲರೂ ಕೂಡ ಏನಂತ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ, ಲೋಕೂರು ನರಸಿಂಹನವರ ಮನೆತನ. ಇವತ್ತು ಕೊಪ್ಪಳದೊಳಗ ಈ ಕಲ್ಯಾಣ ನಗರದೊಳಗ ಈ ಒಂದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಮಂಗಲಮಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಈ ಜಾಗೃತಿಯನ್ನ ಮಾಡುವಂತ ಕಾರ್ಯವನ್ನ ಎಲ್ಲ ಹಿರಿಯರೆಲ್ಲ ಮಾಡಿದ್ದು ಬಹಳ ಸಂತೋಷ ಅಂತ ಹೇಳ್ತಾ, ಇದೇ ರೀತಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಆಚರಣೆಯ ಅಂಗವಾಗಿ ಇಂದು ಕಲ್ಯಾಣ ನಗರದ ವಸತಿ ಸಮಿತಿ ವತಿಯಿಂದ ಆಯೋಜಿಸಿದ್ದ ಹಿಂದೂ ಸಮ್ಮೇಳನ, ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಹಿಂದೂ ಧರ್ಮದ ವ್ಯಕ್ತಿಯಾಗಿ ನಾನು ಹಿಂದೂ ಆಗಿ ಹೇಗಿರಬೇಕು ಅನ್ನೋದರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿದಂತಹ ಗೋಪಾಲ್ಜಿ ಬಳ್ಳಾರಿ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯ ಮೇಲೆ ಇರುವಂತಹ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮಹಂಸ ಶ್ರೀ ಶಿವಪ್ರಕಾಶಾನಂದ ಸ್ವಾಮೀಜಿಯವರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹಿಂದೂ ಧರ್ಮದ ಎಲ್ಲ ಎಳೆಗಳನ್ನು ಚೆನ್ನಾಗಿ ಬಿಚ್ಚಿಡೋದಲ್ಲದೆ ಈ ಭಾರತ ಮಾತೆಯ ಬಗ್ಗೆ ನಮಗೆ ಭಕ್ತಿ ಉದ್ದೀಪನಗೊಳ್ಳುವಂತೆ ವಂದೇ ಮಾತರಮ್ಮನ್ನು 150ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಹಾಡಿ ನಮಗೆ ಹೆಚ್ಚು ಭಕ್ತಿಭಾವವನ್ನು ಉದ್ದೀಪನಗೊಳಿಸಿದ್ದಕ್ಕಾಗಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಇವತ್ತು ಶೋಭಾಯಾತ್ರೆಯೊಳಗೆ ಪಾಲ್ಗೊಂಡಂಥ ಸಮಸ್ತ ಹಿಂದೂ ಬಾಂಧವರಿಗೂ ಡೊಳ್ಳು ಮೇಳ, ಕರಡಿ ಮಜಲು ಮತ್ತು ನಡೆಯುವುದಕ್ಕಾಗಿ ಪೊಲೀಸ್ ಇಲಾಖೆಯವರು ನೀಡಿದಂತಹ ಸಹಕಾರಕ್ಕೂ ಮತ್ತು ಮೇಲಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕಲ್ಯಾಣ ನಗರ, ಪ್ರಗತಿ ನಗರ, ಆರೋಗ್ಯ ಬಡಾವಣೆ, ರಾಮಚಂದ್ರ ಬಡಾವಣೆ, ನಯನತಾರಾ ಲೇಔಟ್ ಎಲ್ಲ ಏರಿಯಾದಿಂದ ಬಂದಂಥ ತಮಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಗೆ ಕಾರ್ಯಕ್ರಮ